ವಿವಿಧ ಬೇಡಿಕೆ ಈಡೇರಿಸುವಂತೆ ಪತ್ರ ಚಳುವಳಿ. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಕಳೆದ 4 ತಿಂಗಳಿಂದಲೂ ಸೇವೆ ಸಲ್ಲಿಸುತ್ತಾ ಇರುವ ಶಿಕ್ಷಕರುಗಳಿಗೆ ಸಂಬಳ ನೀಡದಿರುವುದು ಮತ್ತು ಸರ್ಕಾರದ ಕನಿಷ್ಠ ಸವಲತ್ತುಗಳನ್ನು ನೀಡದಿರುವುದನ್ನು ಖಂಡಿಸಿ ರವಿವಾರ ಪತ್ರ ಚಳುವಳಿ ಮಾಡಿದ್ದಾರೆ. ಮುದಗಲ್ ಪಟ್ಟಣದ ಅಂಚೆ ಕಚೇರಿ ಮುಂಭಾಗದಲ್ಲಿ ಸೇರಿದ ಅತಿಥಿ ಶಿಕ್ಷಕರು ಪತ್ರದಲ್ಲಿ ತಮ್ಮ ಬೇಡಿಕೆಗಳನ್ನು ಬರೆದು ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಅವರಿಗೆ ಅಂಚೆ ಕಳುಹಿಸಿದರು. ಅತಿಥಿ ಶಿಕ್ಷಕರನ್ನ ಪ್ರತಿ ವರ್ಷದ ಶೈಕ್ಷಣಿಕ ಅವಧಿಗೆ ಸೇವಾ ಹಿರಿತನ ಹಾಗೂ ಅನುಭವ ಪರಿಗಣಿಸಿ ಅವರನ್ನೇ ಮರು ನೇಮಕಾತಿ ಮಾಡುವುದು, ಅತಿಥಿ ಶಿಕ್ಷಕರ ಕನಿಷ್ಠ ವೇತನವು 25,000ವರೆಗೆ ಹೆಚ್ಚಿಸುವುದು, ಅಕ್ಟೋಬರ್ ತಿಂಗಳ ಸಂಬಳವನ್ನು ಪೂರ್ಣವಾಗಿ ಭರಿಸುವುದು, ಪ್ರತಿ ವರ್ಷಕ್ಕೆ 5% ಕೃಪಾಂಕ ನೀಡುವುದು, ಸೇವಾ ಭದ್ರತೆ ಒದಗಿಸುವುದು ಸೇರಿ ಅನೇಕ ಬೇಡಿಕೆಗಳು ಉಳ್ಳ ಪತ್ರವನ್ನು ಅತಿಥಿ ಶಿಕ್ಷಕರು ಬರೆದ ಪತ್ರವನ್ನು ಅಂಚೆ ಕಚೇರಿ ಮೂಲಕ ರವಾನಿಸಿದರು. ಭೀಮನಗೌಡ, ತಿಮ್ಮಯ್ಯ, ಗುತ್ತಿದಾರ ಮಂಜುನಾಥ್, ನರಸಿಂಹ, ರೇಷ್ಮಾ, ಫರಜಾನ್ ಬೇಗಂ, ಸುರೇಶ್ ಬಡಿಕೇರ್ ಉಪಸ್ಥಿತರಿದ್ದರು. ಅತಿಥಿ ಶಿಕ್ಷಕರ ಒಂದು ಸಮಸ್ಯೆಯ ಕುರಿತು ಸುಮಾರು 4 ತಿಂಗಳಿಂದ 10,000 ದುಡಿತಕ್ಕಂಥ ಅತಿಥಿ ಶಿಕ್ಷಕರಿಗೆ ಯಾವುದೇ ರೀತಿಯಾಗಿತ್ತು ಇನ್ನೂವರೆಗೆ ಪೇಮೆಂಟ್ ಆಗಿಲ್ಲ. ಆಗದೇ ಇರ್ತಕ್ಕಂಥದ್ದು 10,000ರಲ್ಲಿ ಈಗಿನ ಜೀವನ ಸಾಗಿಸ್ತಕ್ಕಂಥದ್ದು ಭಾಳ ದುಷ್ಟಕರ ಸಂಗತಿ. ಈ ದಿನದಲ್ಲಿ ಬೆಲೆಗಳ ಏರಿಕೆಯಿಂದ ನಮ್ಮ ಫ್ಯಾಮಿಲಿಗಳನ್ನು ನಿಭಾಯಿಸೋದು ತುಂಬ ಕಷ್ಟಕರವಾಗಿರ್ತಕ್ಕಂಥದ್ದು. ಸಂಘಟನೆ ಶಿಕ್ಷಕರ ಸಂಘ ಲಿಂಕ್ಸ್ಗಳು ಮತ್ತು ಮುದಗಲ್ ವಲಯ ಎರಡೂ ಸೇರಿ ಈ ಒಂದು ಪತ್ರ ಚಲಾವಣೆಯನ್ನು ಮಾಡ್ತಾ ಇದ್ದೀವಿ. ರವಡಿಗೆ